ಮೂವಿ ಚೆನ್ನಾಗಿದೆ ಆ್ಯಂಡ್ ಸಸ್ಪೆನ್ಸ್ ಆಗಿದೆ, ಥ್ರಿಲ್ಲಿಂಗ್ ಸಸ್ಪೆನ್ಸ್ ಇದೆ ಆ್ಯಂಡ್ ವಿ ಕಾಂಟ್ ಎಕ್ಸ್ಪೆಕ್ಟ್ ಲಾಸ್ಟ್ ತನಕ ಇದೇ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಏನು ಎಕ್ಸ್ಪೆಕ್ಟ್ ಮಾಡಿರೋ ತಪ್ಪಾಗಿ ಎಕ್ಸ್ಪೆಕ್ಟ್ ಮಾಡಿರ್ತೀವಿ. ಸಮಾಜದಲ್ಲಿ ಏನೇ ಆದರೂ ಎರಡೆರಡು ಆಪ್ಷನ್ ಇರುತ್ತೆ. ಪ್ರೈವೇಟ್ ಗೌರ್ಮೆಂಟಲ್ಲಿ ಇಶ್ಯೂ ಆದರೆ ಪ್ರೈವೇಟ್ಗೆ ಹೋಗ್ತೀವಿ, ಬಟ್ ಪೊಲೀಸ್ ಹಂಗಿರಲ್ಲ, ಬರೀ ಗೌರ್ಮೆಂಟ್ ಅಷ್ಟೇ ಇರುತ್ತೆ. ಸೊ ಪೊಲೀಸೇ ತಪ್ಪು ಮಾಡಿದ್ರೆ ಎಲ್ಲಿಗೆ ಹೋಗೋಣ, ಆ ಥರ ಸ್ಟೋರಿ ತುಂಬ ಚೆನ್ನಾಗಿದೆ. ಇಷ್ಟ ಆಯಿತು, ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ನೈಸ್ ಫಿಲ್ಮ್. ಕನ್ನಡ ಚಿತ್ರರಂಗದಲ್ಲಿ ಸಸ್ಪೆನ್ಸ್ ಮತ್ತು ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳಿಗೆ ಯಾವತ್ತೂ ಒಂದು ವಿಶೇಷ ಸ್ಥಾನವಿದೆ. ಈ ಸಾಲಿಗೆ ಈಗ ಹೊಸದಾಗಿ ಸೇರ್ಪಡೆಯಾಗಿರುವ ಚಿತ್ರ ಶೇಷ 2016. ಪ್ರದೀಪ್ ಅರಸೀಕೆರೆ ನಿರ್ದೇಶನದ ಈ ಚಿತ್ರವು ಬಿಡುಗಡೆಯಾದ ದಿನದಿಂದಲೇ ಪ್ರೇಕ್ಷಕರಿಂದ ಸಕಾರಾತ್ಮಕ ಪ್ರತಿಕ್ರಿಯೆ ಪಡೆಯುತ್ತಿದೆ. ಕೇವಲ ಕುತೂಹಲ ಮಾತ್ರ ಅಲ್ಲದೆ ಸಮಾಜದಲ್ಲಿನ ಪೊಲೀಸ್ ವ್ಯವಸ್ಥೆಯ ಕುರಿತು ಗಂಭೀರವಾದ ಪ್ರಶ್ನೆಯನ್ನು ಎತ್ತಿರುವ ಈ ಸಿನಿಮಾ ಎಲ್ಲೆಡೆ ಚರ್ಚೆಯಾಗ್ತಿದೆ. ಚಿತ್ರದ ಕತೆ ಒಂದು ಕರಾಳ ರಾತ್ರಿಯಲ್ಲಿ ನಡೆಯುತ್ತೆ. ಮೈಸೂರು ದಸರಾ ಸಂಭ್ರಮದ ಹಿನ್ನೆಲೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳ ಭದ್ರತೆಗಾಗಿ ಪುಷ್ಪಗಿರಿ ಪೊಲೀಸ್ ಠಾಣೆಯ ಬಹುತೇಕ ಸಿಬ್ಬಂದಿಯನ್ನ ನಿಯೋಜಿಸಲಾಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಠಾಣೆಯಲ್ಲಿದ್ದ ಅಧಿಕಾರಿ ಆಂಟನಿ ವರ್ಗೀಸ್ ಡ್ಯೂಟಿ ಮುಗಿಸಿ ಮನೆಗೆ ಹೊರಟಾಗ ನಿಗೂಢವಾಗಿ ಅಪಹರಣಕ್ಕೊಳಗಾಗಿ ಕೊಲೆ ಆಗ್ತಾರೆ. ಈ ಘಟನೆ ಬೆನ್ನಲ್ಲೇ ಗೀತಾ ಮತ್ತು ಸ್ಯಾಂಡಿ ಎಂಬುವರು ಕೂಡ ಅದೇ ಮಾದರಿಯಲ್ಲಿ ಕೊಲೆಯಾಗುವುದು ಕತೆಗೆ ಹೊಸ ತಿರುವು ನೀಡುತ್ತೆ. ಈ ಸರಣಿ ಕೊಲೆಗಳ ರಹಸ್ಯವನ್ನ ಭೇದಿಸುವುದು ಎಸ್ಐ ದಾಸ್ ಅವರಿಗೆ ದೊಡ್ಡ ಸವಾಲಾಗುತ್ತೆ. ಅಪರಿಚಿತರು ಪೊಲೀಸ್ ಅಧಿಕಾರಿಗಳನ್ನೇ ಟಾರ್ಗೆಟ್ ಮಾಡಿದ್ದು ಯಾಕೆ ಎಂಬ ಪ್ರಶ್ನೆಯ ಸುತ್ತ ಇಡೀ ಸಿನಿಮಾ ಕುತೂಹಲಕಾರಿಯಾಗಿ ಸಾಗುತ್ತೆ. ಶೇಷ ಅನ್ನೋದು ಒಂದು ಆ್ಯಕ್ಚುಲಿ ನಮ್ಮ ಕಂಟೆಂಟು ಒಂದು ಸ್ಟೇಷನ್ ಬೇಸ್ಡ್ ಕತೆ. ಈ ಸ್ಟೇಷನ್ ಬೇಸ್ಡ್ ಕತೆ ಇರೋದ್ರಿಂದ ಆ ಸ್ಟೇಷನಲ್ಲಿ ನಡೆಯೋ ಒಂದು ಒಳ್ಳೆಯವರು ಕೆಟ್ಟವರು ಈ ಮಧ್ಯೆ ಒಂದು ಘರ್ಷಣೆ ಇದೆ. ಆ ಮಧ್ಯೆ ಘರ್ಷಣೆಯಲ್ಲಿ ಉಳಿಕೆ ಅನ್ನೋದು ಏನಿದೆ, ಉಳಿದವರು ನಿಮಗೆ ಲೈಕ್ ಈಗ ನಿಮಗೆ ಮ್ಯಾಥಮೆಟಿಕಲಿ ಡಿವೈಡ್ ತಗೊಂಡ್ರೆ, ಭಾಗಾಕಾರ ತಗೊಂಡ್ರೆ ನಮಗೆ ಲಾಸ್ಟಲ್ಲಿ ಒಂದು ನಂಬರ್ ಉಳಿಯುತ್ತೆ. ಅದು ನಾವು ಏನಂತೀವಿ ಹೇಳಿ, ಶೇಷ ಅಂತ ಹೇಳ್ತೀವಿ. ಆ ಒಂದು ಯಾರು ಉಳಿದವರು ಬ್ಯಾಲೆನ್ಸ್ ರಿಮೈನಿಂಗ್ ಆ ಒಂದು ಬೇಸ್ ಮೇಲೆ ಶೇಷ ಅಂತ ಟೈಟಲ್ ಇಟ್ಟಿದ್ದು. 16 ಅಂದರೆ ಆ ಟೈಮ್ ಲೈನಲ್ಲಿ ನಡೆಯುತ್ತೆ. ಇದು 2016 ಟೈಮ್ ಲೈನಲ್ಲಿ ನಡೆಯುತ್ತೆ. ಯಾಕೆಂದರೆ ನಮ್ಮ ಕತೆಗೆ ಒಂದು ಪೂರ್ವಕವಾಗ ಆಗಿರೋ ಒಂದು ಟೈಮ್ ಲೈನ್ ಅದು. ಯಾಕೆಂದರೆ ನಮಗೆ ಈ ರೀಸೆಂಟಾಗಿ ನಿಮಗೆ ಆಫ್ಟರ್ 2020 ಬಂದರೆ ಎಲ್ಲ ತುಂಬ ಸ್ಟೇಷನ್ ಅಪ್ಡೇಟ್ ಆಗಿದೆ. CCTV ಇದೆ ಎಲ್ಲ ಕಡೆನೂ. ಅದಾದಮೇಲೆ ಮಿಕ್ಕಿದ್ದು ಒಂದು ವೆಹಿಕಲ್ ಆಗಿರ್ಬೋದು, ತುಂಬ ಎಲ್ಲ ಅಪ್ಡೇಟ್ ವರ್ಷನ್ ಆಗಿದೆ. ನಮಗೆ ಕತೆಗೆ ಒಂದು ಸ್ವಲ್ಪ ಓಲ್ಡ್ ವರ್ಷನ್ ಬೇಕಾಗಿತ್ತು. ಒಂದು ಉತ್ತಮವಾದ ಪ್ರತಿಕ್ರಿಯೆ ಬಂದಿದೆ. ಅದನ್ನು ಜನಕ್ಕೆ ತಲುಪಿಸುವಂಥ ಒಂದು ಕೆಲಸ ಮಾಡಬೇಕು ಅನ್ನೋ ಒಂದು ಕಾರಣದಿಂದ ನಮ್ಮ ಪ್ರಮೋಷನ್ಸ್ನ ನಾವು ಮುಂದುವರಿಸ್ತಾ ಇದ್ದೀವಿ. ನಮಗೆ ಚಿತ್ರ ಮಾಡಿರೋದು ಅಂದರೆ ಕನ್ನಡ ಹಾಗೂ ಕೇರಳ ಎರಡೂ ಭಾಷೆಯಲ್ಲಿ, ಅಂದರೆ ಕನ್ನಡ ಮಲಯಾಳಂ ಎರಡೂ ಭಾಷೆಯಲ್ಲಿ ಚಿತ್ರ ಮಾಡಿರೋದು ಬಹಳ ಸಂತೋಷ ಇದೆ. ಕಾರಣ ಏನಂದರೆ ಒಂದು ವಿಭಿನ್ನವಾದ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ನಾನು ಹಲವಾರು ಕಡೆ ಇದನ್ನು ಹೇಳ್ತಾ ಬಂದಿದ್ದೀನಿ. ಒಂದು ವಿಶೇಷವಾದ ಸಬ್ಜೆಕ್ಟು. ಈಗ ಈ ಸಿನಿಮಾದಲ್ಲಿ ನೀವು ನೋಡಿದರೆ ಸಾಂಗ್ಸ್ ಅಂದರೆ ಟೈಟಲ್ ಸಾಂಗ್ ಒಂದು ಇರೋದು ಬಿಟ್ಟರೆ ಅಂದರೆ ಕಂಟಿನ್ಯೂಸ್ ಪ್ಯಾಟ್ರನಲ್ಲಿ, ಅಂದರೆ ಮೂವಿನಲ್ಲಿ ಒಂದು ಮಲ್ಟಿಪಲ್ ಸಾಂಗ್ಸ್ ಆಗಲಿ ಆ ಥರ ಏನಿಲ್ಲ. ಒಂದು ಸ್ಟೋರಿನೇ ಕಾನ್ಸಂಟ್ರೇಟ್ ಮಾಡಿ ಒಂದು ಪೊಲೀಸ್ ಸ್ಟೇಷನ್ ಒಳಗೆ ನಡೆಯೋವಂಥ ಒಂದು ಸಬ್ಜೆಕ್ಟನ್ನೇ ಕಂಪ್ಲೀಟಾಗಿ ಚಿತ್ರೀಕರಣಗೊಳಿಸಿ ಅದನ್ನೇ ಶುರುವಿಂದ ಕೊನೆವರೆಗೂ ತೊಗೊಂಡೋಗೋವಂಥ ಒಂದು ಪ್ರಯತ್ನ ಮಾಡಿದ್ವಿ. ಅದು ಒಂದು ಒಳ್ಳೆಯ ಸಂತೋಷ ಕೊಟ್ಟಿದೆ. ಅದ್ರ ಜೊತೆಗೆ ಇನ್ನು ತುಂಬ ವಿಚಾರಗಳಿದೆ. ನಿರ್ದೇಶಕ ಪ್ರದೀಪ್ ಅರಸೀಕೆರೆ ಅವರು ಚಿತ್ರಕಥೆಯನ್ನು ಹೆಣೆದಿರುವ ರೀತಿ ಮೆಚ್ಚುವಂತಿದೆ. ಬಿಡದೆ ಸುರಿಯುವ ಮಳೆ ಮತ್ತು ಕತ್ತಲೆಯ ರಾತ್ರಿಯ ವಾತಾವರಣವು ಚಿತ್ರದ ಗಂಭೀರತೆಯನ್ನ ಹೆಚ್ಚಿಸಿದೆ. ಚಿತ್ರದ ಮೊದಲ 10 ನಿಮಿಷಗಳು ಪ್ರೇಕ್ಷಕರನ್ನ ಕಥೆಯೊಳಗೆ ಸೆಳೆದುಕೊಳ್ಳುತ್ತೆ. ಮಧ್ಯಂತರದ ವೇಳೆಗೆ ಕಥೆ ಸ್ವಲ್ಪ ನಿಧಾನವಾಗಿ ಸಾಗಿದಂತೆ ಅನಿಸಿದ್ರೂ ಕ್ಲೈಮ್ಯಾಕ್ಸ್ ತಲುಪುವಷ್ಟರಲ್ಲಿ ಮತ್ತೆ ವೇಗ ಪಡೆದುಕೊಳ್ಳುತ್ತೆ. ವಿಶೇಷವಾಗಿ ಕ್ಲೈಮ್ಯಾಕ್ಸ್ ವರೆಗೂ ಕೊಲೆಗಾರ ಯಾರು ಎಂಬ ಗುಟ್ಟನ್ನ ಕಾಪಾಡಿಕೊಂಡಿರುವುದು ಚಿತ್ರದ ಪ್ಲಸ್ ಪಾಯಿಂಟ್. ಪೂರ್ಣಚಂದ್ರ ತೇಜಸ್ವಿ ಅವರ ಹಿನ್ನೆಲೆ ಸಂಗೀತವು ಪ್ರತಿ ದೃಶ್ಯಕ್ಕೂ ಬೇಕಾದ ಆತಂಕ, ತೀವ್ರತೆಯನ್ನ ಸರಿಯಾಗಿ ನೀಡಿದೆ. ನಟನೆಯ ವಿಚಾರದಲ್ಲಿ ಪ್ರಮೋದ್ ಶೆಟ್ಟಿ ಮತ್ತು ಜಾನ್ ಕೈಪಲ್ನಲ್ಲಿ ತಮ್ಮ ಪಾತ್ರಗಳಿಗೆ ನ್ಯಾಯ ಒದಗಿಸಿದ್ದಾರೆ. ಪೊಲೀಸ್ ಸಮವಸ್ತ್ರದಲ್ಲಿ ಇಬ್ಬರ ಗತ್ತು ಕೂಡ ಗಮನ ಸೆಳೆಯುತ್ತೆ. ಅರ್ಚನಾ ಕೊಟ್ಟಿಗೆ ಅವರು ತಮ್ಮ ಪಾತ್ರದಲ್ಲಿ ಅಚ್ಚುಕಟ್ಟಾಗಿ ನಟಿಸಿದ್ದಾರೆ. ಹಿರಿಯ ನಟರಾದ ದೇವರಾಜ್ ಮತ್ತು ಸಿದ್ಲಿಂಗು ಶ್ರೀಧರ್ ಅವರ ಉಪಸ್ಥಿತಿಯು ಚಿತ್ರಕ್ಕೆ ಹೆಚ್ಚಿನ ತೂಕ ತಂದಿದೆ.
ಸಿನಿಮಾದ ಕೊನೆಯಲ್ಲಿ ಬರುವ ಕಾನೂನು ಕಾಪಾಡುವ ಪೊಲೀಸ್ ವ್ಯವಸ್ಥೆಯೇ ಸರಿ ಇಲ್ಲದಿದ್ರೆ ಜನ ಎಲ್ಲಿಗೆ ಹೋಗಬೇಕು ಎಂಬ ಸಂಭಾಷಣೆ ಪ್ರೇಕ್ಷಕರನ್ನ ಆಳವಾಗಿ ಯೋಚಿಸುವಂತೆ ಮಾಡುತ್ತೆ. ಕಾಪಾಡಬೇಕಾದವರೇ ಭಕ್ಷಕರಾದಾಗ ಸಾಮಾನ್ಯರ ಸ್ಥಿತಿ ಏನಾಗಬಹುದು ಎಂಬ ಸತ್ಯವನ್ನ ಸಿನಿಮಾ ಮಾರ್ಮಿಕವಾಗಿ ಚಿತ್ರಿಸಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಶೇಷ 2016 ಒಂದು ಸಾಧಾರಣ ಕ್ರೈಮ್ ಕಥೆಯಾಗದೆ ಅರ್ಥಪೂರ್ಣ ಥ್ರಿಲ್ಲರ್ ಆಗಿ ಮೂಡಿ ಬಂದಿದೆ. ಸಸ್ಪೆನ್ಸ್ ಸಿನಿಮಾಗಳನ್ನ ಇಷ್ಟಪಡೋರಿಗೆ ಈ ಚಿತ್ರ ನಿರಾಸೆ ಮಾಡೋದಿಲ್ಲ. ಜನಕ್ಕೆ ಮನೋರಂಜನೆ ಮುಖ್ಯ, ಹೌದಾ? ನಮ್ಮ ಸಿನಿಮಾ ಮನೋರಂಜನೆಯಿಂದ ಕೂಡಿದೆ. ಯಾವ ರೀತಿಯ ಮನೋರಂಜನೆಯಲ್ಲಿ ವಿವಿಧ ಅಂದರೆ ಬೇರೆ ಬೇರೆ ರೀತಿ ಇದೆ, ವಿಧವಾದ ಮನೋರಂಜನೆ ಇರ್ತದೆ. ನಾವು ಕ್ರೈಮ್ ಜಾನರ್ ಥ್ರಿಲ್ಲರ್ ಕಾನ್ಸೆಪ್ಟ್ ಅಡಿಯಲ್ಲಿ ಈ ಒಂದು ಸಬ್ಜೆಕ್ಟನ್ನು ಜನಕ್ಕೆ ಮಾಡಿದ್ದೀವಿ. ಇವತ್ತು ವೆಬ್ ಸೀರೀಸಲ್ಲಿ ಮನೇಲೇ ಕೂತ್ಕೊಂಡು, ಈಗ ನಾನೇ ಕೂತ್ರು ಒಂದೊಂದ್ಸಲಿ ವೆಬ್ ಸೀರೀಸ್ ಓಪನ್ ಮಾಡಿ ನೋಡ್ತಾ ಇರ್ತೀನಿ. ಅದು ಆ ಕ್ಯೂರಿಯಾಸಿಟಿ ಕ್ಯಾರಿ ಆದರೆ ಒಂದೊಂದ್ಸಲಿ ಮಲಗೋದನ್ನು ಒಂದು ಅರ್ಧ ಗಂಟೆ ಲೇಟ್ ಮಾಡಿಕೊಂಡು ಅದನ್ನು ಕಂಪ್ಲೀಟ್ ಮಾಡಿ ಆಮೇಲೆ ಮಲಗಕ್ಕೆ ಟ್ರೈ ಮಾಡ್ತೀನಿ. ಸೊ ಆ ರೀತಿ ಒಂದು ಮನೋರಂಜನೆ ಅನ್ನೋದು ಇದರಲ್ಲೂ ಕೂಡ ಒಂದು ಡಿಫ್ರೆಂಟ್ ಅಪ್ರೋಚಲ್ಲಿ ಮಾಡಿದ್ದೀವಿ ಕ್ರೈಮ್ ಜಾನರ್ ಅಡಿನಲ್ಲಿ. ಅಂದರೆ ಅದು ಕಂಪ್ಲೀಟ್ಲಿ ಜಾನರೇ ಡಿಫ್ರೆಂಟ್ ಇದೆ. ಸೊ ಅದಕ್ಕೆ ಇದರಲ್ಲಿ ಮೇನ್ ಏನಂದರೆ ನಮ್ಮ ಜನ ಹೊಸದಾಗಿ ಇಲ್ಲಿ ಏನಾದ್ರು ಒಂದು ಅನುಭವವನ್ನು ಪಡ್ಕೋಬೇಕು. ಮಲಯಾಳಂ ಕಂಟೆಂಟ್ ಅಂದರೆ ಮಲಯಾಳಂ ಸಬ್ಜೆಕ್ಟ್ಸ್ನ ಏನು ಸಬ್ಟೈಟ್ಲಲ್ಲಿ ಕೆಳಗಡೆ ನೋಡಿಕೊಂಡು ಸಿನಿಮಾನ ನೋಡುವಾಗ ಕೆಲವು ಸೀನ್ಸ್ ಮಿಸ್ ಆಗುತ್ತೆ. ಇಲ್ಲಿ ಆ ಪ್ರಯತ್ನ ನಮ್ಮದು ವಿಭಿನ್ನವಾಗಿದೆ. ಕನ್ನಡದ್ದೇ ಸಿನಿಮಾ, ನೀವು ಸಬ್ಟೈಟಲ್ಸ್ಗೆ ಹೋಗಲೇಬೇಡಿ, ಅಲ್ಲಿ ಆರ್ಟಿಸ್ಟ್ಗಳು ಇದೆ, ಲ್ಯಾಂಗ್ವೇಜಲ್ಲೇ ಬರುತ್ತೆ. ಹೌದು, ಅಲ್ಲಿ ಥರ ಮೇಕಿಂಗ್ ಇದೆ, ಅಲ್ಲಿ ಥರ ವಾರ್ಮ್ ಟೋನ್ ಒಂದು ಏನೋ ಫಿಲಮ್ ಮೇಕಿಂಗ್ ಇದೆ. ಆಮೇಲೆ ಆರ್ಟಿಸ್ಟ್ಗಳು ಎರಡು ಇಂಡಸ್ಟ್ರಿಯಿಂದ ಇದ್ದಾರೆ. ಆಮೇಲೆ ಒಂದು ಸಬ್ಜೆಕ್ಟ್ ಇದೆ, ಕ್ಯೂರಿಯಾಸಿಟಿ ಇದೆ. ಆ ರೋಚಕತೆ ಎಲ್ಲ ಇರುವಾಗ ಜನಕ್ಕೆ ಇನ್ನೇನು ಬೇಕೋ. ನನಗೆ ಒಂದು ಪೊಲೀಸ್ ರಿಲೇಟೆಡ್ ಮಾಡಬೇಕು ಅನ್ನೋದು ನನ್ನದು ಥಾಟ್ ಇತ್ತು. ಅದರಲ್ಲಿ ಫಸ್ಟು ನನಗೆ ಥಾಟ್ ಬಂದಿದ್ದು ಹಾಗೆ ನನ್ನ ಸ್ಟಡಿ ಮಾಡ್ತಾ ಎಲ್ಲದಕ್ಕೂ ಆಪ್ಷನ್ ಇದೆ ಮೇಡಮ್. ನಮಗೆ ಆವಾಗಲೇ ನಾವು ಕಂಟೆಂಟು ನಾವು ಆಗಲೇ ಹೇಳಿದಾಗೆ ಒಂದು ಗೌರ್ಮೆಂಟ್ ಸ್ಕೂಲಿಗೆ ಪ್ರೈವೇಟ್ ಸ್ಕೂಲ್ ಇದೆ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಪ್ರೈವೇಟ್ ಹಾಸ್ಪಿಟಲ್ ಇದೆ. ಬಟ್ ಪೊಲೀಸ್ ಸ್ಟೇಷನಿಗೆ ಆಪ್ಷನ್ ಇಲ್ಲ ಮೇಡಮ್ ಈ ಸೊಸೈಟಿಲಿ. ಯಾಕೆ ಅಂದರೆ ಯಾರೇ ಆಗಿರಲಿ, ಎನಿವನ್, ಒಬ್ಬ ಬಡವಾಗಿರಲಿ, ಶ್ರೀಮಂತ ಆಗಿರಲಿ, ಪೊಲಿಟಿಷಿಯನ್ ಆಗಿರಲಿ, ಒಬ್ಬ ಸ್ಟೂಡೆಂಟ್ ಆಗಿರಲಿ, ಯಾರೇ ಆಗಿರಲಿ, ನಮಗೇನೋ ಪ್ರಾಬ್ಲಮ್ ಆಯಿತು ಅಂದರೆ ನಾವು ಸ್ಟೇಷನ್ಗೆ ಹೋಗಬೇಕು. ಹಾಗಾಗಿ ಸ್ಟೇಷನ್ ಅನ್ನೋದು ತುಂಬ ಕಾಮನ್ ಜನಕ್ಕೆ, ತುಂಬ ನಿಯರೆಸ್ಟ್ ಒಂದು ಪ್ಲೇಸ್ ಅದು. ಪ್ರತಿಯೊಬ್ಬರು ಅದರಲ್ಲೂ ಎಕ್ಸ್ಪೆಷಲಿ ಈ ಮೆಟ್ರೋಪಾಲಿಟಿಕ್ ಸಿಟೀಲಿ, ಆ ಥರ ಸಿಟೀಲಿ ಪ್ರತಿಯೊಬ್ಬರು ಪೊಲೀಸ್ ಜೊತೆ ಒಂದು ರಿಲೇಟೆಡ್ ಇದೇ ಇರ್ತಾರೆ. ಪ್ರತಿದಿನ ಅವ್ರ ಲೈಫನ್ನು ನೋಡ್ತಾ ಇರ್ತಾರೆ. ಈ ಜನರಲಾಗಿ ಎಲ್ಲೋ ಹೋದಾಗ ಎಲ್ಲೋ ಟ್ರಾಫಿಕ್ ಪೊಲೀಸವ್ರು ಇರ್ತಾರೆ, ಇನ್ಯಾವುದೋ ಆಮೇಲೆ DD ಅವರು ಇರ್ತಾರೆ, ಪೊಲೀಸು ರೆಗ್ಯುಲರ್ ಕಾಂಟ್ಯಾಕ್ಟ್ ಟಚ್ ಇದ್ದೇ ಇರುತ್ತೆ ಅವರಿಗೆ, ಪೊಲೀಸವರಿಗೆ. ಹಾಗಾಗಿ ಆ ಒಂದು ಥಾಟ್ ಇಟ್ಕೊಂಡು ಒಂದು ಪೊಲೀಸ್ ಕಥೆನೇ ಮಾಡಬೇಕು, ಕಂಟೆಂಟ್ ಓರಿಯೆಂಟೆಡೇ ಮಾಡಬೇಕು ಅನ್ನೋದು ಈ ಪೊಲೀಸ್ ರಿಲೇಟೆಡ್ ಆಗಿ ಮಾಡಿದೆ. ಚಿತ್ರ ಮಂದಿರದಿಂದ ಹೊರಬರುವಾಗ ಪ್ರೇಕ್ಷಕರು ಒಂದು ಸುಂದರ ಅನುಭವದ ಜೊತೆಗೆ ವ್ಯವಸ್ಥೆಯ ಬಗ್ಗೆ ಒಂದು ಸಣ್ಣ ಆಲೋಚನೆಯನ್ನ ಹೊತ್ತು ತರ್ತಾರೆ. ಹೊಸ ಪ್ರಯೋಗಗಳನ್ನ ಮೆಚ್ಚುವ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ಶೇಷ 2016 ಖಂಡಿತವಾಗಿ ಇಷ್ಟವಾಗುತ್ತೆ. ಸಿನಿಮಾ ತುಂಬಾ ಚೆನ್ನಾಗಿದೆ, ಪೊಲೀಸ್ ಸ್ಟೋರಿ ತರ ನೋಡ್ತಾ ಇದ್ರೆ ಏಲಿ ತರ ಇದೆ. ಸಸ್ಪೆನ್ಸ್ ಎಲ್ಲೂ ಬೋರ್ ಆಗೋದಿಲ್ಲ. ಎಲ್ಲರೂ ಬಂದು ಸಿನಿಮಾ ನೋಡಿ, ಚಿತ್ರರಂಗ ಕೊಡಿಸಿ, ನಿಮ್ಮ ನಿರ್ದೇಶಕನೆಲ್ಲ ಬೆಳೆಸಿ. ಮಲಯಾಳಂ ಲ್ಯಾಂಗ್ವೇಜ್ ಇದೆ, ಮಿಕ್ಸ್ ಅದರಿಂದ ಟೈಟಲ್ ಆ ಥರ ಚೆನ್ನಾಗಿದೆ. ಇದೆಲ್ಲ ಸೆಲೆಬ್ರಿಟೀಸ್ ಎಲ್ಲ ಇದಾರಲ್ಲ, ದೇವರಾಜ್ ಎಲ್ಲ ಇದ್ದಾರೆ, ಬಂದು ನೋಡ್ಬೋದು, ಬೋರ್ ಆಗುತ್ತೆ. ಹೇಗಿತ್ತು ಮೂವಿ? ಹೇಗಿತ್ತು ಸರ್? ಮೇಡಮ್ ಮೂವಿ ಹೇಗಿತ್ತು ಸರ್? ಮೂವಿ ಸರ್ ಹೇಗಿದೆ? ಹೇಗಿದೆ ಮೂವಿ? ಹೇಗಿದೆ ಸರ್? ಹೇಗಿದೆ ಮೂವಿ? ಹೇಗಿದೆ? ಮೂವಿ ಹೇಗಿತ್ತು ಬ್ರೋ? ಏನು ಇಷ್ಟ ಆಯ್ತು? ಏನು ಇಷ್ಟ ಆಯ್ತು? ಮೂವಿ ಹೇಗಿತ್ತು ಬ್ರೋ? ಮೂವಿ ಹೇಗಿತ್ತು? ತುಂಬ ಚೆನ್ನಾಗಿತ್ತು ಸರ್. ಡೆಫಿನೆಟ್ಲಿ ಎಲ್ಲರೂ ನೋಡೋಂಥ ಮೂವಿ. ಐ ಥಿಂಕ್ ಪಬ್ಲಿಕ್ಗೆ ಒಂದು ಸಪೋರ್ಟ್ ಇಲ್ಲ ಅಂದರೆ ಪೊಲೀಸ್ ಕಡೆನೇ ಈ ಥರ ಆದರೆ ಹೇಗಿರುತ್ತೆ ಅನ್ನೋದು ಈ ಮೂವಿಯಲ್ಲಿ ಗೊತ್ತಾಗುತ್ತೆ. ಐ ಥಿಂಕ್ ಎವ್ರಿ ಒನ್ ಶುಡ್ ವಾಚ್, ಮಸ್ಟ್ ವಾಚ್ ಮೂವಿ.
ಯಾ ಐ ಥಿಂಕ್ ನನಗೆ ಗೊತ್ತಿರೋಂಗೆ ಸ್ವಲ್ಪ ಹೊಸ ಕ್ಯಾರೆಕ್ಟರ್ಸ್ ಅನಿಸ್ತು ಬಟ್ ಯಾ ದೇವ್ ಡನ್ ದೇರ್ ಗುಡ್ ಜಾಬ್. ಇಟ್ಸ್ ಅ ನೈಸ್ ಮೂವಿ. ಥ್ಯಾಂಕ್ ಯು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.